ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 4 ಕ್ಷೇತ್ರಗಳ ಹೊಣೆಗಾರಿಕೆ ಬಿದ್ದಿದೆ. ಆರಂಭದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಗೆಲ್ಲಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ರು. ಈಗ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕೂಡ ಸೇರ್ಪಡೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 4 ಕ್ಷೇತ್ರಗಳ ಹೊಣೆಗಾರಿಕೆ. ಹಾಗೆ ನೋಡೋಕ್ಕೋದ್ರೆ ಮುಖ್ಯಮಂತ್ರಿ ಆದವರಿಗೆ 4 ಕ್ಷೇತ್ರ ಅಂತ ಸೀಮಿತ ಮಾಡೋದಕ್ಕೆ ಬರಲ್ಲ. 28 ಕ್ಷೇತ್ರಗಳಲ್ಲೂ ಅವರು ವರ್ಚಸ್ ಕೆಲಸ ಮಾಡಬೇಕು. ಬಟ್ ಇಂಪಾರ್ಟೆಂಟ್ 4 ಕ್ಷೇತ್ರ ಕೊಟ್ಟಿದ್ದಾರೆ: ಮೈಸೂರು, ಚಾಮರಾಜನಗರ, ಅದರ ಜೊತೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಯಾಕೆ ಅಂತ ಹೇಳ್ತೀನಿ ಕಾರಣ. ವೈಯಕ್ತಿಕವಾಗಿ ಮಾನಿಟರ್ ಮಾಡಿ ಅಂತ AICC ಸೂಚನೆ ಕೊಟ್ಟಿದೆ. ಅವ್ರು ಹೇಳ್ತಾರಂತೆ, ನೀವು ಹೇಳಿದವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ರಕ್ಷಾರಾಮಯ್ಯ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್, ಗೌತಮ್ ಕುಮಾರ್ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್. ಹಾಗಾಗಿ ಈ 2 ಕ್ಷೇತ್ರಗಳಲ್ಲಿ ಗೆಲ್ಲಿಸುವ ಹೊಣೆಗಾರಿಕೆ ನಿಮ್ಮದು. ಇದು ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥ ಟಾಸ್ಕು. ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲ್ಲಬೇಕು, ಅದರ ಜವಾಬ್ದಾರಿ ನಿಮ್ಮದು. ಇದರ ಜೊತೆಗೆ ಮುನಿಯಪ್ಪ ಮುನಿಸಿನ ಹೊಡೆತ ತಡೆಯೋದಕ್ಕೆ CMಗೆ 2 ಕ್ಷೇತ್ರಗಳ ಜವಾಬ್ದಾರಿ ಕೊಟ್ಟಿದ್ದಾರೆ. ಮುನಿಯಪ್ಪನವ್ರ ವಿಚಾರ ಗೊತ್ತಿಲ್ಲ, ಬಟ್ ರಮೇಶ್ ಕುಮಾರ್ ಅವರ ಬಣ ಮುಖ್ಯಮಂತ್ರಿಗಳ ಮಾತನ್ನು ಕೇಳ್ತಾರೆ. ಯಾಕೆಂದರೆ ಅವ್ರ ಜೊತೆಯಲ್ಲೇ ಗುರುತಿಸ್ಕೊಂಡವರು ರಮೇಶ್ ಕುಮಾರ್ ಅವರು. ಒಂದು ತಂಡವನ್ನು ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರು ಯಶಸ್ವಿ ಆಗಬಹುದು. ಹಾಗಾಗಿ 4 ಕ್ಷೇತ್ರಗಳು. ಕೋಲಾರದಲ್ಲಿ ಮುನಿಯಪ್ಪ ಆ್ಯಂಡ್ ಅದರ್ಸ್ ಫೈಟ್ ರಿಫ್ಲೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ.